ಎಲ್ರಿಗೂ ನಮಸ್ಕಾರ. ಹರಿದ್ರ ಅಥವಾ ಅರಿಶಿನ ಅಂತ ನಾವೇನು ಕರಿತೀವಲ್ಲ, ಇದು ಬರೀ ಅಡುಗೆಯಲ್ಲಿ ಮಾತ್ರ ಅಲ್ಲದೆ ಔಷಧೀಯ ಗುಣವನ್ನು ಕೂಡ ಇದು ಹೇರಳವಾಗಿ ಹೊಂದಿರುತ್ತೆ. ಆದ್ದರಿಂದ ಇದನ್ನು ನಾವು ಮನೆಯಲ್ಲೇ ಮಾಡಿ ಉಪಯೋಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇದು ಹಳದಿನ ನಾವು ತಗೊಂಡ್ರೆ ಹಲವು ರೋಗ ನಿವಾರಕ ಗುಣವನ್ನು ಹೊಂದಿದಂತಹ ಈ ಅರಿಶಿಣನ ನಾವು ತಿನ್ನುವಂಥ ಖಾದ್ಯದಲ್ಲಿ ಕೂಡ ಎಲ್ಲದರಲ್ಲೂ ಉಪಯೋಗ ಮಾಡ್ತೀವಿ. ಖಾದ್ಯ ಅಂತಂದರೆ ಪ್ರತಿಯೊಂದು ಇದಕ್ಕೂ ಪದಾರ್ಥಕ್ಕೂ ಇದು ಹಳದಿ ಪೌಡರ್ ಬೇಕಾಗುತ್ತೆ. ಹಾಕದೇ ಇರುವಂತಹ ಪದಾರ್ಥನೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ನೋಡಿ, ಚರ್ಮ ವ್ಯಾಧಿಯಿಂದ ಹಿಡಿದು ಮಧುಮೇಹ ಇರಲಿ, ಆಮೇಲೆ ಉಬ್ಬಸ, ಹೃದ್ರೋಗದ ಸಮಸ್ಯೆಗಳು, ಉರಿಯೂತ, ಹೀಗೆ ಹೇಳ್ತಾನೆ ಹೋದರೆ ಹಲವಾರು ಉದ್ದಕ್ಕೆ ಪಟ್ಟಿನೇ ಇದೆ. ಹಾಗಾದರೆ ಇದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಹಳದಿ ಪೌಡರ್ ಮಾಡಬೇಕಾದ್ರೆ ನೋಡಿ, ಈ ಥರ ಅರಿಶಿಣದ ಕೊಂಬು ಬೇಕು. ಹಸಿ ಅರಿಶಿಣದ ಕೊಂಬಿದು. ಇದು ನಮ್ಮ ಗಾರ್ಡನಲ್ಲೇ ಬೆಳೆದಿರೋದ್ರಿಂದ ಇದನ್ನು ನಾನು ಒಂದು ದಿವಸ ಮುಂಚೆನೇ ತೆಗೆದು ನೋಡಿ, ತೊಳೆದೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಅದರಲ್ಲಿರುವಂತಹ ಕಸ ಕಡ್ಡಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ನೋಡಿ, ಬಟ್ಟೆಯಲ್ಲಿ ಹಾಕಿ ಒರೆಸಿದ್ದೀನಿ. ಇದನ್ನು ನಾವು ಇನ್ನೊಂದು ಚಿಪ್ಸ್ ಕಟ್ಟರ್ ಅಥವಾ ನೋಡಿ ಸ್ಲೈಸ್ ಮಾಡುವಂತಹದ್ದು ಚಿಪ್ಸ್ ಮೇಕರ್ ಇದೆಯಲ್ಲ, ಅದರಲ್ಲಿ ನೋಡಿ ಈ ಥರ ಇದನ್ನು ತುರ್ಕೊಳ್ಬೇಕಾಗತ್ತೆ. ಎಷ್ಟು ನಿಮಗೆ ತೆಳ್ಳಗೆ ತುರಿಯೋಕೆ ಬರುತ್ತೋ ಅಷ್ಟು ತೆಳ್ಳಗೆ ತುರ್ಕೊಳ್ಬೇಕು. ಅಥವಾ ನೀವು ಚೂರಿನಲ್ಲಿ ಪೀಸಸ್ ಆಗಿ ಮಾಡ್ತೀರಂತಾದರೆ ಅದು ಕೂಡ ಆಗ್ಬೋದು. ನೋಡಿ, ಇಷ್ಟು ತೆಳ್ಳಗಾದಷ್ಟು ನಿಮಗೆ ಬೇಗ ಒಣಗುತ್ತೆ ಇದು. ಅದಕ್ಕೋಸ್ಕರ ನಾನು ಚಿಪ್ಸ್ ಕಟ್ರನ್ನು ತಗೊಂಡಿದ್ದೀನಿ. ತುಂಬ ತೆಳ್ಳಗೆ ಬರುತ್ತಲ್ಲ, ನಾವು ಬ್ಲೇಡ್ ಸ್ವಲ್ಪ ತೆಳ್ಳಗೆ ಸ್ಲೈಸ್ ಬರುವಂತಹ ಬ್ಲೇಡನ್ನು ತಗೊಳ್ಬೇಕಾಗುತ್ತೆ. ನೋಡಿ, ಇಷ್ಟಿಷ್ಟು ತೆಳ್ಳಗೆ ಬರುತ್ತಲ್ಲ, ನಿಮಗೆ ಬೇಗನೆ ಇದು ಒಣಗಿ ಸಿಗತ್ತೆ ಅಂತ. 1 ಬಿಸಿಲು 2 ಬಿಸಿಲಲ್ಲಿ ನಿಮಗೆ ಅರಿಶಿನ ಪುಡಿಯಾಗಿ ಸಿಗತ್ತೆ. ಅದಕ್ಕೋಸ್ಕರ ತುಂಬ ತೆಳ್ಳಗೆ ಹಚ್ಕೊಳ್ಬೇಕು. ನೋಡಿ, ಈ ಥರ ಬಂದಿದೆಯಲ್ಲ, ನಾನು ಎಲ್ಲವನ್ನು ಈ ಥರ ಸ್ಲೈಸ್ ಮಾಡಿದ್ದೀನಿ ನೋಡಿ ಈಗಾಗಲೇ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವಿನ್ನು ಬಿಸಿಲಲ್ಲಿ ಒಣಗಿಸಬೇಕಾಗತ್ತೆ. ನೀವು ಬಟ್ಟೆನಲ್ಲಿ ಹಾಕಿ ಆದರೂ ಒಣಗಿಸ್ಬೋದು, ಅಥವಾ ಗೆರಸೆ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಕೂಡ ಹಾಕಿ ಒಣಗಿಸ್ಬೋದು. ಗೋಣಿಯಲ್ಲಾದರೂ ಹಾಕ್ಬೋದು. ಪ್ಲಾಸ್ಟಿಕ್ ಮೇಲೆ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಚೆನ್ನಾಗಿ ಸ್ಲೈಸಸ್ ಬಂದಿರುವಂತಹ ಇದು ಇನ್ನು ತುಂಬ ಬಿಸಿಲು ಅಂತ ಬೇಡ ನಮಗೆ. ಈಗಾಗಲೇ ನೋಡಿ, ನಾನು ಇದನ್ನು ಗೆರಸೆಯಲ್ಲಿ ಹಾಕಿ ಒಣಗೋದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೈಯಲ್ಲಿ ಹರಡಬೇಕು. ಹರಡಿದ ನಂತರ ನಮಗೆ ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತಲ್ವ ಅಲ್ಲಿ ತಗೊಂಡೋಗಿ ಇದನ್ನು ಇಡಬೇಕು. ನಿಮ್ಮ ಬಾಲ್ಕನಿನಲ್ಲಾದರೂ ಇಡ್ಬೋದು, ಅಥವಾ ಟೆರೆಸ್ ಮೇಲೆ ಆದರೂ ಇಡ್ಬೋದು. ಹೀಗೆ ಅಂಗಳದಲ್ಲಿ ಇಟ್ಟು ಕೂಡ ಒಣಗಿಸ್ಬೋದು. ಬಿಸಿಲು ಎಲ್ಲಿ ಜಾಸ್ತಿ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಲ್ವ, ಅಲ್ಲಿ ಕೊಂಡೋಗಿ ಇಡ್ಬೋದು. ನೋಡಿ, ಈಗಾಗಲೇ ಇದು 1 ದಿವಸದ ಬಿಸಿಲಿಗೆ ಒಣಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ತುಂಬ ಒಳ್ಳೆ ಒಣಗಿಂತ ಸಿಗೋದಿಲ್ಲ. 1 ದಿವಸಕ್ಕೆ ಇಷ್ಟೇ ಆಗುತ್ತೆ ನೋಡಿ. ಸ್ವಲ್ಪ ಮಾಯಿಶ್ಚರ್ನ ಅಂಶ, ಒದ್ದೆ ಅಂಶ ಹಾಗೇ ಇರುತ್ತೆ ಇದರಲ್ಲಿ. ಇದನ್ನು ನಾವಿನ್ನು ಏನು ಮಾಡಬೇಕು ಅಂತಂದರೆ, 1 ದಿವಸ ಹಾಗೆ ನಾವು ಒಣಗೋದಕ್ಕೆ ಬಿಟ್ಟಿದ್ದನ್ನು 1 ದಿವಸ ಒಣಗಿದ ನಂತರ ನೋಡಿ, ಸಂಜೆ ಹೊತ್ತಿಗೆ ನಾವು ತೆಗೆದು ಒಳಗಡೆ ಇಡ್ತೀವಲ್ಲ, ಇಟ್ಟು ರಾತ್ರಿಯೆಲ್ಲ ಹಾಗೇ ಇರಲಿ. ಮಾರನೇ ದಿವಸ ನಾವಿನ್ನೇನು ಬಿಸಿಲಿಗೆ ಒಣಗೋದಕ್ಕೆ ಇಡ್ತೀವಿ ಅನ್ನೋಂಥ ಟೈಮಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಪುಡಿ ಮಾಡ್ಕೊಳ್ಬೇಕು. ಯಾಕಂತಂದರೆ ಬೇಗ ಒಣಗುತ್ತೆ ಇದು. 2 ಬಿಸಿಲಲ್ಲಿ ನಿಮಗೆ ಹಳದಿ ಪೌಡರ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಇದು ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಈಗಾಗಲೇ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ ಇನ್ನು. ನೋಡಿ, ಈ ಥರ ಬಂದಿದೆಯಲ್ಲ, ತರಿಯಾಗಿ ಬಂದಿದೆ ನೋಡಿ. ತುಂಬ ಅರ್ಧ ಆಗಿದೆ ಅಷ್ಟೇ. ಇದು ಫೈನ್ ಪುಡಿಯಾಗಿ ನಮಗೆ ಸಿಗಲ್ಲ. ಈಗ ಇವನ್ನು ನಾವಿನ್ನೀಗ ಒಂದು ತಟ್ಟೆಯಲ್ಲಿ ಹಾಕಿ ಒಣಗೋದಕ್ಕೆ ಇಡಬೇಕಾಗುತ್ತೆ. ನಮಗೆ ಇನ್ನೂ ಗೆರಸೆಯ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ವಲ್ಪ ಆಗಿದೆ ಅಲ್ಲ, ಕ್ವಾಂಟಿಟಿಯಲ್ಲಿ ತುಂಬ ಇಲ್ಲ ನೋಡಿ. ಅದಕ್ಕೋಸ್ಕರ ತಟ್ಟೆಯಲ್ಲಿ ಹಾಕಿ ಒಣಗೋದಕ್ಕೆ ಇಡ್ಬೋದು. ತಟ್ಟೆಯಲ್ಲಿ ಒದ್ದೆ ಅಂಶ ಎಲ್ಲ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಒರೆಸಿ ತೆಕ್ಕೊಳ್ಳಿ. ಈಗ ಇದನ್ನು ನಾವು ತಟ್ಟೆಗೆ ಹಾಕಿ ಬಿಸಿಲಿಗೆ ಒಣಗೋದಕ್ಕೆ ಇಡೋಣ. ನೋಡಿ, ಅಷ್ಟೇ ಪೌಡರ್ ಆಗಿ ಸಿಗತ್ತೆ ನಿಮಗೆ. ಇದನ್ನು ಸರಿಯಾಗಿ ನಾವು ಕೈಯಲ್ಲಿ ಹರಡಿ ಬಿಸಿಲಲ್ಲಿ ಇಟ್ಟರೆ ಬೇಗ ಒಣಗುತ್ತೆ. 1 ದಿವಸದಲ್ಲಿ ಒಣಗುತ್ತೆ. ಇನ್ನಿದು ಟೋಟಲ್ ನಮಗೆ 2 ದಿವಸದ ಬಿಸಿಲು ಸಾಕಾಗುತ್ತೆ. ನಿಮಗೆ ಬಿಸಿಲು ತುಂಬಾ ಇಲ್ಲ ಅಂತಂದರೆ ಒಂದು 3 ದಿವಸ ಎಲ್ಲ ಬೇಕಾಗ್ಬೋದು. ಇದನ್ನು ನಾನಿನ್ನು ಕೊಂಡೋಗಿ ಬಿಸಿಲಲ್ಲಿ ಇಡ್ತೀನಿ. ನೋಡಿ, ಇದೀಗಾಗಲೇ ನೋಡಿ 2ನೇ ದಿವಸದ ಬಿಸಿಲಲ್ಲಿ ಇಷ್ಟು ಒಣಗಿದೆಯಲ್ಲ. ನೋಡಿ, ಈ ಥರ ಬಂದಿದೆ. ಶಬ್ದ ಕೇಳಬಹುದು ನಿಮಗೆ, ಪರಪರ ಅಂತ ಶಬ್ದ ಕೇಳಿದೆ ನೋಡಿ. 2 ದಿವಸಕ್ಕೆ ಇಷ್ಟು ಫೈನ್ ಆಗಿದೆ, ಒಣಗಿದೆ ನೋಡಿ. ಸ್ವಲ್ಪನೂ ನೀರಿನ ಅಂಶ, ಒದ್ದೆ ಅಂಶ ಆಗಲಿ ಏನೂ ಇಲ್ಲ ಇದರಲ್ಲಿ. ಇನ್ನು ಇದನ್ನು ನಾವು ವಾಪಸ್ ಮಿಕ್ಸಿಗೆ ಹಾಕಿ ಎಷ್ಟು ಫೈನ್ ಪುಡಿ ಆಗುತ್ತೋ ಅಷ್ಟು ಮಾಡಬೇಕು.
ತುಂಬ ಫೈನ್ ಆಗಲ್ಲ. ನಿಮಗೆ ಒಂದು ಸಲ ಗ್ರೈಂಡ್ ಮಾಡಿದಾಗ ಇದು ಬಾಂಬೆ ರವೆ ಇದೆಯಲ್ಲ ಅದೇ ಥರ ಬರುತ್ತೆ. ಆದರೆ ನೀವು ಸ್ವಲ್ಪ ಇದನ್ನು ಆಗಾಗ 5-5 ನಿಮಿಷಕ್ಕೊಮ್ಮೆ ನಿಲ್ಲಿಸಿ ಪಲ್ಸ್ ಮೋಡಲ್ಲಿ ಇಟ್ಟು ಅಥವಾ ಹೀಗೆ ಗ್ರೈಂಡ್ ಮಾಡ್ತಾ ಇದ್ದರೆ ಫೈನ್ ಪುಡಿ ಆಗುತ್ತೆ. ಯಾಕಂದರೆ ಮಿಕ್ಸಿ ಸ್ವಲ್ಪ ಜಾರ್ ಬಿಸಿ ಆಗುತ್ತಲ್ಲ, ಬಿಸಿ ಆದಾಗ ನಿಮಗೆ ಅಷ್ಟು ಇದು ಆಗಲ್ಲ, ಪುಡಿ ಆಗಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಟ್ಟು ಈ ಥರ ಗ್ರೈಂಡ್ ಮಾಡಿದರೆ ನಿಮಗೆ ಫೈನ್ ಪೌಡ್ರಾಗಿ ಸಿಗುತ್ತೆ. ನೋಡಿ, ಇದನ್ನು ನಾನೀಗ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ ಮಿಕ್ಸಿ ಮಾಡಿ ತಂದಿದ್ದೀನಿ. ನೋಡಿ ಯಾವ ಥರ ಪುಡಿ ಬಂದಿದೆ ಅಂತ ನೋಡ್ಬೋದು ನೀವು. ತುಂಬ ಫೈನ್ ಅಂತ ಇಲ್ಲ, ಒಂದು ಸ್ವಲ್ಪ ಬಾಂಬೆ ರವೆ ಥರ ಕಾಳು ಕಾಳು ಸಿಗತ್ತೆ ಇದರಲ್ಲಿ. ಇದನ್ನು ನಾವಿನ್ನೂ ಸ್ವಲ್ಪ ಜರಡಿ ಹಿಡಿಬೇಕು. ನೋಡಿ, ಈ ಥರ ಬಂದಿದೆಯಲ್ಲ, ಇದನ್ನು ಜರಡಿ ಹಿಡಿದ ನಂತರ ನಿಮಗೆ ಫೈನ್ ಪೌಡರ್ ಅಡಿಯಲ್ಲಿ ಸಿಗುತ್ತೆ. ಇದಕ್ಕಾಗಿ ನಾನೊಂದು ಸ್ಟ್ರೈನರನ್ನು ತಗೊಂಡಿದ್ದೀನಿ. ನೋಡಿ, ಅದರಲ್ಲಿ ಹಾಕಿ ಚೆನ್ನಾಗಿ ಪುಡಿಯನ್ನು ನಾವು ಇದನ್ನು ಇದು ಮಾಡಬೇಕಾಗುತ್ತೆ, ಜರಡಿ ಹಿಡಿಬೇಕಾಗುತ್ತೆ. ನೋಡಿ, ಇಷ್ಟು ನಾವು ಇದನ್ನು ಜರಡಿ ಹಿಡ್ಕೊಳ್ತೀವಲ್ಲ, ಇದು ಆದ ನಂತರ ನಿಮಗೆ ಮೇಲಿಂದ ಸ್ವಲ್ಪ ಅದು ಕಾಳು ಕಾಳು ಥರ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ನಾವಿನ್ನೀಗ ಇನ್ನೊಂದು ಬಿಸಿಲಿಗಾದರೂ ಇಟ್ಟು ಒಣಗಿಸ್ಬೋದು. ಅದರಲ್ಲಿ ಸ್ವಲ್ಪ ಒದ್ದೆ ಅಂಶ ಅಥವಾ ನೀರಿನ ಅಂಶ ಸ್ವಲ್ಪ ಇದ್ದರೂ ಇರಬಹುದು. ನೋಡಿ, ಈ ಥರದ್ದು ನೋಡಿ ರವೆ ಥರ ಬಂದಿದೆಯಲ್ಲ, ಬಾಂಬೆ ರವೆ ಏನಿದೆ ಅದರ ಥರ ಬರುತ್ತೆ ಇದು. ಇದನ್ನು ಇನ್ನೊಂದು ಬಿಸಿಲಿಗಾದರೂ ಇಟ್ಟು ಒಣಗಿಸಿ ಇದನ್ನು ಮತ್ತೆ ವಾಪಸ್ ಪುಡಿ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಅದು ಬೇಡ ಅಂತಂದರೆ ನಾವೇನು ರುಬ್ತೀವಲ್ಲ ಪದಾರ್ಥ ಎಲ್ಲ, ಏನಾದರೂ ತೆಂಗಿನಕಾಯಿ ಎಲ್ಲ ರುಬ್ತೀವಲ್ಲ, ಆವಾಗ ಹಾಕ್ಬೋದು ಇದನ್ನು. ನೋಡಿ, ನಾನಿದು 1 ಗಂಟೆಗಳ ಕಾಲ ಆರಿದೆ. ಇದು ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ನಾವು ಯಾವಾಗ ಜರಡಿ ಹಿಡಿತೀವಲ್ಲ ಅದರ ನಂತರ ನಾನು 1 ಗಂಟೆಗಳ ಕಾಲ ಆರಿದ ಮೇಲೆ ನೋಡಿ ಬಾಟ್ಲಲ್ಲಿ ಹಾಗೆ ತುಂಬಿಸಿ ಇಡ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕದೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದನ್ನು ನೀವಿನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಡಬಹುದು. ನಿಮಗೆ ಒಂದು ವೇಳೆ ಎಲ್ಲಿಯಾದರೂ ಮಾಯಿಶ್ಚರ್ ಕಂಡಿತು ಅಥವಾ ಹಾಳಾಗುವಂಥ ಲಕ್ಷಣ ಏನಾದರೂ ಇದೆ, ಜಾಸ್ತಿ ನೀವು ಕ್ವಾಂಟಿಟಿಯಲ್ಲಿ ಮಾಡಿದ್ರಿ ಅಂತ ಆದರೆ ಸ್ವಲ್ಪ ಬಿಸಿಲಿಗೆ ಈ ಥರ ಒಣಗಿಸಿ ನೀವು ಇಡೋದ್ರಿಂದ ಏನೂ ಕೆಟ್ಟು ಹೋಗಲ್ಲ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿ ಹಳದಿ ಪೌಡ್ರನ್ನು ಮಾಡಬಹುದು ಅಂತ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.